ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇದೊಂದು ವಿಶೇಷವಾದಂತಹ ವಿಡಿಯೋ ಆಗಿದೆ. ನಾಳೆ ಯಾರೆಲ್ಲ ಟಿ ಎಕ್ಸಾಮ್ ಅನ್ನ ಬರಿತಾ ಇದ್ರು ಈ ವಿಡಿಯೋವನ್ನ ಮಿಸ್ ಮಾಡ್ಕೊಳ್ಬೇಡಿ. ನಿಮಗೆ ಅಂತಿಮ ಹಂತದಲ್ಲಿ ಯಾವ ತಪ್ಪು ಮಾಡಬಾರ್ದು, ಹಾಗೇನೆ ಟಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸ್ ಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಹೋಗ್ತೀನಿ. ಬಿಕಾಸ್ ನಾನು ಮೊದಲ ಪ್ರಯತ್ನದಲ್ಲಿ ಟಿ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿರೋದ್ರಿಂದ ನನ್ನ ಒಂದು ಅನುಭವಗಳನ್ನ ಈ ವಿಡಿಯೋದಲ್ಲಿ ಹಂಚಿಕೊಳ್ತಾ ಹೋಗ್ತೀನಿ. ಇದು ನಿಮ್ಮ ಒಂದು ನಾಳೆ ನಡೆಯುವಂತಹ ಒಂದು ಪರೀಕ್ಷೆಗೆ ಕೆಲವೊಂದಷ್ಟು ಅಂಶಗಳು ನಿಮಗೆ ಸಹಾಯ ಆಗ್ಬೋದು. ಹಾಗೇನೆ ಯಾರೆಲ್ಲ ಕೆಸೆಟ್ ಟಿ ಎಕ್ಸಾಮ್ ಅನ್ನ ಎದುರಿಸ್ತಾ ಇದ್ರೋ ಅವ್ರಿಗೆಲ್ಲ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ನೋಡಿ, ನಾಳೆ ಟಿ ಎಕ್ಸಾಮ್ ಅನ್ನ ಬರೆಯೋ ಒಂದು ಹಂತದಲ್ಲಿದ್ದೀರಿ. ಈಗಾಗಲೇ ನಿಮ್ಮೆಲ್ಲ ಸಿದ್ಧತೆಯನ್ನ ಮುಗಿಸ್ಕೊಂಡು ನಾಳೆ ಯುದ್ಧಕ್ಕೆ ಅಥವಾ ಪರೀಕ್ಷೆಗೆ ರೆಡಿ ಆಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ, ನೋಡಿ ಸ್ನೇಹಿತರೆ, ನಾಳೆ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾಳೆ ಟಿ ಪರೀಕ್ಷೆಯಲ್ಲಿ ಈ ಕೆಳಗಿನ ತಪ್ಪುಗಳನ್ನ ಮಾಡಬಾರ್ದು. ಹಾಗಾದ್ರೆ ಯಾವ್ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳಿ ನಾನು ಹೇಳ್ತೀನಿ. ನೋಡಿ ಸ್ನೇಹಿತರೆ, ಮೊದಲು ಈ ಆಲ್ ಟಿಕೆಟ್ ನ ಹಿಂದ್ಗಡೆ ನೀಡತಕ್ಕಂಥ ಸೂಚನೆಗಳನ್ನ ನೀಟಾಗಿ ಓದ್ಕೋಬೇಕು. ಅದರಲ್ಲಿ ವಿಶೇಷವಾಗಿ ಡ್ರೆಸ್ ಕೋಡ್ ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಗಳನ್ನ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ತುಂಬಾ ಈ ಡ್ರೆಸ್ ಕೋಡ್ ನಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರತಕ್ಕಂತ ರೂಲ್ಸ್ ಅನ್ನ ಫಾಲೋ ಮಾಡುತ್ತೆ. ಹಾಗಾಗಿ ನೀವು ಈಗ ಆಲ್ರೆಡಿ ನೀವು ಏನ್ ಮಾಡಿದಿರಿ, ರೂಲ್ಸ್ ಗಳನ್ನ ಓದಿರ್ತೀರಿ ಅಂತ ಭಾವಿಸ್ತಾ, ಸ್ನೇಹಿತರೆ ನೋಡಿ, ನಾಳೆ ನಡೆಯುವಂತಹ ಒಂದು ಎಕ್ಸಾಮ್ಗೆ ನಿಮ್ಮ ಒಂದು ಡ್ರೆಸ್ ಕೋಡ್ ಹೇಗಿರ್ಬೇಕಂದ್ರೆ ನೀವು ಆಫ್ ಶರ್ಟ್, ಗಂಡು ಮಕ್ಕಳಾಯ್ತು ಅಂದ್ರೆ ಆಫ್ ಶರ್ಟ್ ಅಥವಾ ಟಿ ಶರ್ಟ್ ಅನ್ನ ಹಾಕೊಂಡು ಹೋಗ್ಬೇಕು. ಮಹಿಳೆಯರಾದ್ರೂ ಕೂಡ ಫುಲ್ ಸ್ಲೀವ್ ಇರುತ್ತಲ್ಲ, ಅದನ್ನ ಹಾಕೊಂಡು ಹೋಗ್ಬಾರ್ದು. ಜೊತೆಗೆ ಇನ್ನೊಂದು ಏನು ಅಂತಂದ್ರೆ, ಈ ರೀತಿ ಉಂಗುರಗಳನ್ನ ಅಥವಾ ಏನ್ ಮಾಡ್ಬೇಕು, ಲೇಡೀಸು ಏನು ಬೇರೆ ಬೇರೆ ಆಭರಣಗಳನ್ನ, ಕಿವಿಯೋಲೆಗಳನ್ನ, ಈ ರೀತಿಯ ಆಭರಣಗಳನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಧರಿಸಿ ಹೋಗ್ಬೇಡಿ. ಧರಿಸಿ ಹೋಗಿದ್ರು ಕೂಡ ಬ್ಯಾಗಲ್ಲಿ ಇಡ್ತೀನಿ ಅನ್ನುವಂತಹ ಒಂದು ಅನ್ನುವಂಥ ಮನಸ್ಥಿತಿಯು ಬೇಡ. ಬಿಕಾಸ್ ಬ್ಯಾಗ್ನಲ್ಲಿ ಇಟ್ಟಿರ್ತೀರಿ, ಅದ್ರ ಕಡೆನೆ ನಿಮಗೆ ಗಮನ ಇರುತ್ತೆ. ಸುಮಾರು ಗೋಲ್ಡ್ ತುಂಬಾ ರೇಟ್ ಆಗಿದೆ. ಹಾಗಾಗಿ ನಿಮ್ಮ ಅಮೂಲ್ಯ ಆಭರಣಗಳನ್ನ ದಯವಿಟ್ಟು ಕೂಡ ಯಾವುದೇ ಕಾರಣಕ್ಕೂ ನಾಳೆ ಒಂದಿನ ಹಾಕಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲಿ ಇಟ್ಟು ಹೋಗಿ ಅಂತ ಹೇಳ್ತಾ, ಹಾಗಾಗಿ ಡ್ರೆಸ್ ಕೋಡ್ ಬಗ್ಗೆ ತುಂಬಾ ಕಟ್ಟುನಿಟ್ಟಾಗಿ ಅವ್ರು ಫಾಲೋ ಮಾಡೋದ್ರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಉಡಾಪೆ ಮಾಡದೆ ನೀವು ಡ್ರೆಸ್ ಕೋಡ್ ಏನ್ ಮಾಡಿದ್ರೆ ಅದನ್ನ ಫುಲ್ ಆಗಿ ನೀವು ಫಾಲೋ ಮಾಡ್ಕೊಂಡ್ಬಿಟ್ಟು ಹೋಗಿ ಸ್ನೇಹಿತರೆ. ಹಾಗೇನೆ ಇನ್ನೊಂದು ವಿಶೇಷವಾಗಿ ಏನೆಲ್ಲ ತಪ್ಪು ಮಾಡ್ತಾರೆ, ನಾನು ನೋಡಿದಂತೆ ಆಸ್ಪಿರೆಂಟ್ಗಳು ಆಲ್ ಟಿಕೆಟ್ ಗಳನ್ನ ಮೊಬೈಲ್ ನಲ್ಲೇ ಡೌನ್ಲೋಡ್ ಮಾಡ್ಕೊಂಡು ನೋಡಿರ್ತಾರೆ ಪ್ಲೇಸ್ಗಳನ್ನೆಲ್ಲ. ಬಟ್ ಏನಾಗುತ್ತೆ, ಎಕ್ಸಾಮ್ ಸಿಟಿಯಲ್ಲಿ ಹೋಗ್ಬಿಟ್ಟು ಅಲ್ಲೇ ತಗೊಬೇಕು ಎನ್ನುವಂತಹ ಒಂದು ಮೈಂಡ್ ಸೆಟ್ ನಿಂದ ಹೋಗಿರ್ತಾರೆ. ಅಲ್ಲೆಲ್ಲ ಆ ಒಂದು ಟೈಮ್ಗೆ ಸೈಬರ್ ಸೆಂಟರ್ಗಳು ಅಥವಾ ಕಂಪ್ಯೂಟರ್ ಅಂಗಡಿಗಳು ತೆಗೆದಿರೋದಿಲ್ಲ. ಆಗ ಏನಾಗುತ್ತೆ, ತುಂಬಾ ಗೊಂದಲ ಆಗುತ್ತೆ. ಹಾಗಾಗಿ ನಾನೇನ್ ಹೇಳ್ತೇನೆ ಅಂದ್ರೆ, ಈಗಲೇ ಈ ವಿಡಿಯೋ ನೋಡಿದ ನಂತರ ಯಾರೆಲ್ಲ ತೆಗೆದುಕೊಂಡಿಲ್ಲ ದಯವಿಟ್ಟು ಹೋಗ್ಬಿಟ್ಟು ನೀವು ಮೊದಲು ಏನ್ ಮಾಡಿ, ನಿಮ್ಮ ಒಂದು ಆಲ್ ಟಿಕೆಟ್ ಗಳನ್ನ 2 ಸೆಟ್ ಅಲ್ಲಿ ತಗೊಳ್ಳಿ. 2 ಸೆಟ್ ಕಲರ್ ಪ್ರಿಂಟ್ ಅಲ್ಲಿ ತೆಗೆದುಕೊಂಡು ನಿಮ್ಮ ಒಂದು ಬ್ಯಾಗ್ ನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಇನ್ನೊಂದು ಏನ್ ತಪ್ಪು ಮಾಡಬಾರ್ದು ಅಂತ ಅನ್ನೋದಾದ್ರೆ ಸ್ನೇಹಿತರೆ, ಎಕ್ಸಾಮ್ ಸೆಂಟ್ರು ನಿಮ್ಮ ಒಂದು ಹಳ್ಳಿಗಳಿಂದ ಅಥವಾ ನೀವು ವಾಸ ಮಾಡಿರ್ತಕ್ಕಂಥ ಪ್ಲೇಸ್ ನಿಂದ ತುಂಬಾ ದೂರ ಇತ್ತು ಅಂದ್ರೆ ಈಗ ಬೇಗನೆ ಹೊರಡಿ. ಆಲ್ರೆಡಿ ಟಿಯಲ್ಲಿ ಆಲ್ ಟಿಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಅವರು 2 ಗಂಟೆ ಮುಂಚಿತವಾಗಿ ಅಲ್ಲಿ ತಲುಪಬೇಕಂತೇಳಿ. ಹಾಗಾಗಿ ಅಲ್ಲೆಲ್ಲ ತುಂಬಾ ಪ್ರೊಸೀಜರ್ಸ್ಗಳು ಇರುತ್ತೆ. ಅಲ್ಲಿ ಏನ್ ಮಾಡ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ, ಮೊದ್ಲು ನಿಮ್ಗೆಲ್ಲ ಚೆಕ್ ಮಾಡ್ತಾರೆ. ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ಮುಂಚಿತವಾಗಿ 2 ಗಂಟೆ ಮುಂಚಿತವಾಗಿ ಅಲ್ಲಿ ತಲುಪ್ರಿ ಅಂತ ಹೇಳ್ತಾ, ಜೊತೆಗೆ ಇನ್ನೊಂದು ಯಾವ ತಪ್ಪು ಮಾಡಬಾರ್ದು ಅಂತಂದ್ರೆ, ಈಗಾಗಲೇ ತುಂಬಾ ಓದಿದಿರಿ, ನಮ್ಗೆಲ್ಲ ಗೊತ್ತಿದೆ, ತುಂಬಾ ಸಿದ್ಧತೆಯನ್ನ ನಡೆಸ್ಕೊಂಡಿದ್ರಿ, ಎಲ್ಲ ವಿಷಯಗಳನ್ನ ಕೂಡ ರಿವಿಷನ್ ಮಾಡ್ಬಿಟ್ಟು ಪರ್ಫೆಕ್ಟ್ ಆಗಿದ್ದೀರಿ. ಬಟ್ ಪರ್ಫೆಕ್ಟ್ ಆದಂತ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಬೇರೆಯವರಿಗೆ ತಮ್ಮ ವಿಚಾರಗಳನ್ನ, ತಿಳಿದಿರತಕ್ಕಂಥ ಅಂಶಗಳನ್ನ ಚೆನ್ನಾಗಿ ಓದಿದ್ದೀನಿ ಅಥವಾ ಯಾವ್ದು ಬರ್ತಾ ಇಲ್ಲ ಹೇಳ್ರಿ ಅಂತ ಹೇಳಿ ಡಿಸ್ಕಸ್ ಮಾಡ್ತಾರೆ. ದಯವಿಟ್ಟು ಎಕ್ಸಾಮ್ ಹಾಲ್ ಅಲ್ಲಿ ಅಥವಾ ಜೊತೆಗೆ ಹೋಗ್ತಾ ಇರ್ಬೇಕಾದ್ರೆ ಡಿಸ್ಕಸ್ ಮಾಡಕ್ಕೆ ಹೋಗ್ಬಾರ್ದು. ಇದು ತುಂಬಾ ನಿಮ್ಮ ಮೈಂಡ್ ಸೆಟ್ ಮೇಲೆ ತುಂಬಾ ಪ್ರಭಾವವನ್ನು ಬೀರುತ್ತೆ. ಇನ್ನೊಂದು ವಿಶೇಷತೆ ಏನಂದ್ರೆ, ID ಕಾರ್ಡ್ ಗಳನ್ನ ದಯವಿಟ್ಟು ಹಾರ್ಡ್ ಕಾಪಿಯಲ್ಲಿ ತೆಗೆದುಕೊಂಡು ಹೋಗಿ. ವೋಟರ್ ID ಅಥವಾ ಏನು ನಿಮ್ದು ಪ್ಯಾನ್ ಕಾರ್ಡ್ ಇರ್ಬೋದು ಅಥವಾ ಏನ್ ಗೌರ್ಮೆಂಟ್ ID ಇರ್ಬೋದು, ಯಾವೆಲ್ಲ ಐಡಿಗಳಿದಾರೋ ದಯವಿಟ್ಟು ನೀವು ID ಗಳನ್ನ ನಿಮ್ ಜೊತೆ ತೆಗೆದುಕೊಂಡು ಹೋಗಿ ಎಕ್ಸಾಮ್ ಹಾಲ್ಗೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ID ಇಲ್ಲ ಅಂದ್ರೆ ನಿಜವಾಗಿ ಕೂಡ ಅವರು ಪರೀಕ್ಷೆಗೆ ಅಲೋ ಮಾಡೋದಿಲ್ಲ. ಜೊತೆಗೆ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ತಪ್ಪನ್ನು ಮಾಡಬಾರ್ದು. ನೀವೇನಾದ್ರೂ ಜೆಲ್ ಪೆನ್ ಗಳನ್ನ ಬಳಸ್ತಾ ಇದ್ರೆ ಆ ಒಂದು ಜೆಲ್ ಪೆನ್ ಗಳನ್ನ ನೀವು ಎಕ್ಸಾಮ್ ಹಾಲಲ್ಲಿ OMR ಸೀಟ್ ನಲ್ಲಿ ಬಳಸುವಂತಿಲ್ಲ. ಹಾಗಾಗಿ ನೀವು ಬ್ಲೂ ಆರ್ ಬ್ಲಾಕ್ ಜೆಲ್ ಪೆನ್ ಅನ್ನ ಬಳಸಬೇಕಾಗುತ್ತೆ. ಈ ತಪ್ಪನ್ನ ನೀವು ಖಂಡಿತ ಮಾಡಬೇಡಿ. ಇನ್ನು ಜೊತೆಗೆ ಏನಂದ್ರೆ, ಪ್ರಶ್ನೆ ಪತ್ರಿಕೆ ಮತ್ತು OMR ಇರುತ್ತಲ್ಲ, ಅದನ್ನ ಮ್ಯಾಚ್ ಮಾಡಿಬಿಟ್ಟು ನೀವು ತೆಗೆದುಕೊಂಡ್ಬಿಟ್ಟು ಆ ನಂತರ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಏನ್ ಮಾಡ್ಬೇಕು, ಫಿಲ್ ಮಾಡ್ಬೇಕಾಗುತ್ತೆ. ಕೆಲವೊಬ್ರು ವಿದ್ಯಾರ್ಥಿಗಳು ಯಾರು ಇವ್ಯಾಲ್ಯುವೇಟರ್ ಅವ್ರು ಬಂದಿರ್ತಾರೆ, ರೂಮ್ ಸೂಪರ್ವೈಸರ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ತುಂಬಕ್ಕೆ ಟ್ರೈ ಮಾಡ್ತಾರೆ. ಆ ನಂತರ ತುಂಬಾ ತಪ್ಪುಗಳಾಗುತ್ತೆ. ಅದು ಕೂಡ ನಿಮ್ಮ ಎಕ್ಸಾಮ್ ಒಂದು ಮೈಂಡ್ ಸೆಟ್ ಮೇಲೆ
ಅದು ಏನು ತುಂಬಾ ಪ್ರಭಾವ ಬೀರುತ್ತೆ. ಹಾಗಾಗಿ ನಾನು ಹೇಳ್ತೇನೆ ಅಂದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಮತ್ತು OMR ಎರಡು ಕೂಡ ಮ್ಯಾಚ್ ಆದ ನಂತರ ನೀವು ನಿಧಾನವಾಗಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಫಿಲ್ ಮಾಡಿ ಸ್ನೇಹಿತರೆ. ಆನಂತರ ಏನಾಗುತ್ತೆ ಅಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ತುಂಬಾ ಗಡಿಬಿಡಿಯಲ್ಲಿ ನಂಬರ್ಗಳನ್ನ ಫಿಲ್ ಮಾಡೋದ್ರಲ್ಲಿ ತಪ್ಪು ಮಾಡ್ತಾರೆ. OMR ತಪ್ಪು ಮಾಡಿ ಆನಂತರ ವೈಟ್ನರ್ ಹಾಕೋ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ಈ ರೀತಿಯ ಪ್ರಯತ್ನ ಮಾಡಬೇಡಿ. 1 ನಿಮಿಷ 2 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನವಾಗಿ ಸರಿಯಾದಂತಹ ಅಂಕಿ ಸಂಖ್ಯೆಗಳನ್ನು ನೋಡ್ಕೊಂಡ್ಬಿಟ್ಟು ಒಂದೊಂದಾಗಿ ತುಂಬ್ತಾ ಹೋಗಿ. ಜೊತೆಗೆ ಕೆಲವೊಂದು ವಿದ್ಯಾರ್ಥಿಗಳು ತುಂಬಾ ಎಕ್ಸಾಮ್ ಅನ್ನ ಬರೆದಿರ್ತಾರೆ, ಕೊನೆಯಲ್ಲಿ ಸೈನ್ ಅನ್ನ ಮಾಡುವಂತಹದ್ದನ್ನೇ ಮರ್ತು ಬಿಡ್ತಾರೆ. ಹಾಗಾಗಿ ನಾನೇನ್ ಹೇಳ್ತೇನೆ ಅಂದ್ರೆ ಮೊದಲನೇದಾಗಿ ಸೈನ್ ಅನ್ನ ಮಾಡಿಬಿಡಿ OMR ಸೀಟ್ ಅಲ್ಲಿ, ಆನಂತರ ನೀವು ಎಕ್ಸಾಮ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ. ಹಾಗಾಗಿ ಈ ಹೇಳಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ನಿಮ್ಮ ನಾಳೆ ನಡೆಯುವಂತ ಎಕ್ಸಾಮ್ ಅಲ್ಲಿ ಮಾಡಬೇಡಿ. ಯಾವ ಒಂದು ತಪ್ಪು ಮಾಡಿದ್ರು ಕೂಡ ನಿಮ್ಮ ಎಕ್ಸಾಮ್ ಮೈಂಡ್ ಸೆಟ್ ಅಥವಾ ಎಕ್ಸಾಮ್ ಒಂದು ಸಂದರ್ಭದಲ್ಲಿ ತುಂಬಾ ಏನು ಗಾಢವಾದಂತಹ ಪ್ರಭಾವವನ್ನು ಬೀರ್ಬಿಟ್ಟು ನಿಮ್ಮ ಎಕ್ಸಾಮ್ ಸರಿಯಾಗಿ ಆಗದೇನೆ ಇರ್ಬೋದು. ಹಾಗಾಗಿ ಈ ತಪ್ಪುಗಳನ್ನು ಮಾಡದಂತೆ ನೀವು ಜಾಗೃತಿಯನ್ನ ವಹಿಸಬೇಕಾಗುತ್ತೆ ಸ್ನೇಹಿತರೆ. ಈಗ ನಾವು ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳಿದ್ವಿ ನೋಡಿದ್ವಿ. ಜೊತೆಗೆ ಯಾರೆಲ್ಲ ಮೊದಲ ಬಾರಿಗೆ ಅಥವಾ ಈಗಾಗಲೇ ಬರೆದ್ಬಿಟ್ಟು ಹೆಚ್ಚು ಅಂಕಗಳನ್ನ ಗಳಿಸಿ ಮಾಡೋಕ್ಕಾಗಿ ಕೆಲವೊಂದು ಅಭ್ಯರ್ಥಿಗಳು ಎಕ್ಸಾಮ್ ಅನ್ನ ಎದುರಿಸ್ತಾ ಇರ್ತೀರಿ. ಹಾಗಾಗಿ ನಾನು ಕೆಲವೊಂದು ಟಿಪ್ಸ್ ಗಳನ್ನ ಇಡ್ತಾ ಹೋಗ್ತೀನಿ. ಜಸ್ಟ್ ನೋಡಿ ಸ್ನೇಹಿತರೆ, ಈ ಒಂದು TET ಎಕ್ಸಾಮ್ ಅಂತಕ್ಕಂಥದ್ದು ನೀವು ತುಂಬಾ ಟಾಪ್ ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ಬಿಟ್ಟು ರ್ಯಾಂಕ್ ಬರುವಂತಹ ಒಂದು ಪರೀಕ್ಷೆ ಅಲ್ಲ, ಜಸ್ಟ್ ಎಲಿಜಿಬಲ್ ಪರೀಕ್ಷೆ. ಹಾಗಾಗಿ ನೀವು ಯಾವುದಕ್ಕೆ ಒತ್ತಡಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಹೋದ ತಕ್ಷಣ ನೀವು ಎಕ್ಸಾಮ್ ಹಾಲಲ್ಲಿ ಏನ್ ಮಾಡಿ, ಒಂದು ದೀರ್ಘವಾದಂತಹ ಉಸಿರನ್ನ ತೆಗೆದುಕೊಳ್ಳಿ. ಒಂದು ದೀರ್ಘವಾದಂತಹ ಉಸಿರನ್ನ ತೆಗೆದುಕೊಂಡ್ಬಿಟ್ಟು ನಿಮ್ಮ ಒಂದು ಮೈಂಡ್ ಸೆಟ್ ಅನ್ನ ಅಥವಾ ಒತ್ತಡ ಸ್ಥಿತಿಯನ್ನ ಸ್ವಲ್ಪ ಹಗುರ ಆಗುತ್ತೆ. ಆನಂತರ ಏನ್ ಮಾಡಿ, ನಿಮ್ಮ ಒಂದು ಮನೆ ದೇವರನ್ನ ಅಥವಾ ತಂದೆ ತಾಯಿಗಳನ್ನ ಮನದಲ್ಲಿ ನೆನಪು ಮಾಡ್ಕೊಳ್ಳಿ. ಅಥವಾ ಏನಾದ್ರೂ ನಿಮ್ಮ ತಂದೆ ತಾಯಿಗಳು ಕಷ್ಟ ಪಡ್ತಾ ಇದ್ರೆ ಅಥವಾ ನಿಮ್ಮನ್ನು ಇಲ್ಲಿವರೆಗೆ ಓದಿಸಿರ್ತಕ್ಕಂಥ ಒಂದು ನೆನಪುಗಳನ್ನ ಅಥವಾ ಏನಾದ್ರೂ ನಿಮ್ಮ ಮನಸ್ಥಿತಿಗಳನ್ನ ಅಥವಾ ತಾಯಿಯ ಆಶೀರ್ವಾದ ಅಥವಾ ಏನೋ ನಿಮ್ಮ ಮನೆ ದೇವರನ್ನ ನೆನ್ಸ್ಕೊಂಡ್ಬಿಟ್ಟು ಆಶೀರ್ವಾದನ ಪಡ್ಕೊಳ್ಳಿ. ಇದೊಂದು ಮಾಡ್ಕೊಳ್ಳಿ. ಜಸ್ಟ್ ನಾನು ಹೇಳ್ತಾ ಇದ್ದೀನಿ, ಫಾಲೋ ಮಾಡೋದಾದ್ರು ಮಾಡೋದು, ಇಲ್ಲದ್ರೆ ಬಿಡ್ಬೋದು. ಬಿಕಾಸ್ ಬಿಫೋರ್ ಒಂದು 15 ನಿಮಿಷ ಇರ್ತಾರೆ, ಸುಮ್ಮನೆ ಕೂತ್ಕೊಂಡಿರ್ತೀರಿ, ಅಂತ ಸಂದರ್ಭದಲ್ಲಿ ಆ ತರ ಮಾಡಿ. ಆನಂತರ ಇನ್ನೊಂದು ಏನಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಏನು ಅನ್ಕೋಬೇಕಂದ್ರೆ, ನಾನು ಈ ಬಾರಿ ಚೆನ್ನಾಗಿ ಎಕ್ಸಾಮ್ ಅನ್ನ ಮಾಡ್ತೀನಿ ಮತ್ತೆ ಈ ಬಾರಿ ಕ್ಲಿಯರ್ ಮಾಡ್ತೀನಿ ಅನ್ನುವಂತಹ ಒಂದು ನಂಬಿಕೆ ನಿಮ್ಮ ಮೇಲೆ ನಿಮ್ಗೆ ಇರ್ಲಿ. ಫಸ್ಟ್ ಈ ಒಂದು ಮೈಂಡ್ ಸೆಟ್ ನಿಮ್ಗೆ ಇರ್ಲಿ. ಆನಂತರ ನಾನು ಏನ್ ಹೇಳ್ತೇನೆ ಅಂದ್ರೆ, ಈ ಒಂದು ಪ್ರೊಸೆಸ್ ಮಾಡಿದ ನಂತರ ನೀವು ಪ್ರಶ್ನೆ ಪತ್ರಿಕೆ ನಿಮಗೆ ಬರುತ್ತೆ, ಬೆಲ್ ಆಗುತ್ತೆ, ನೀವು ನಿಧಾನಕ್ಕೆ ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡ ನಂತರ ಮೊದಲೇನ್ ಮಾಡ್ಬೇಕು ಅಂದ್ರೆ, ನಿಮಗೆ ಪ್ರಿಂಟ್ ಆಗಿರತಕ್ಕಂತ ಪ್ರಶ್ನೆ ಪತ್ರಿಕೆಯಲ್ಲಿ 1 ರಿಂದ 150ರವರೆಗಿನ ಪ್ರಶ್ನೆಗಳಿದೆ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಹಾಗೇನಾದ್ರೂ ಇಲ್ಲ ಅಂತಂದ್ರೆ ನಿಮ್ಮ ರೂಮ್ ಸೂಪರ್ವೈಸರ್ ರವರ ಗಮನಕ್ಕೆ ತರಬೇಕಾಗುತ್ತೆ. ಹಾಗಾಗಿ ನಿಧಾನವಾಗಿ ತಾಳ್ಮೆಯಿಂದ 1 ರಿಂದ 150ರವರೆಗೆ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ. ಜೊತೆಗೆ ಅಲ್ಲಿ ಏನಾಗುತ್ತೆ, ಕೆಲವೊಂದು ವಿಷಯಗಳು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಇರುತ್ತೆ ಕನ್ನಡ. ಅಲ್ಲಿ ಏನ್ ಮಾಡ್ತಾರೆ, ಕೆಲವೊಬ್ರು ಮಿಸ್ಟೇಕ್ ಮಾಡ್ಬಿಡ್ತಾರೆ, ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡನೇ ಬರೆದು ಬಿಡ್ತಾರೆ. ಹಾಗೇನಾಗುತ್ತೆ, ಅಲ್ಲಿರ್ತಕ್ಕಂಥ ಎಲ್ಲ ಅಂಕಗಳು ಕೂಡ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಅವೆಲ್ಲ ಒಂದು ಸೂಕ್ಷ್ಮ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಆ ಪ್ರಶ್ನೆಗಳನ್ನ ಗಮನವಿಟ್ಟು ನೋಡಿ. 1 ರಿಂದ 150ರವರೆಗೆ ನೋಡ್ಕೊಳ್ಳಿ. ಆನಂತರ ಏನಾಗುತ್ತೆ ಅನ್ನೋದಾದ್ರೆ, OMR ಟಿಕ್ ಮಾಡ್ಬೇಕಾದ್ರೆ ಸರಿಯಾದಂತಹ ಆಪ್ಷನ್ಸ್ಗೆ ಬಾಕ್ಸ್ ಅಲ್ಲಿ ಬರ್ರಿ. ನೋಡಿ, ನಾನೇನು ಹೇಳ್ತೇನೆ ಅಂದ್ರೆ, 1 ರಿಂದ 150ರವರೆಗೆ ಕ್ವಶನ್ ನೋಡಿದ್ರಿ, ಆ ಒಂದನೇ ಪ್ರಶ್ನೆಗೆ ಈ ಪ್ರಶ್ನೆಯನ್ನು ಓದಿದ್ರಿ, ಉತ್ತರವನ್ನು ಗೊತ್ತಾಯ್ತು. ಅವಾಗ ಏನ್ ಮಾಡಿ, ಈ ಕ್ವಶನ್ಸ್ ಅನ್ನ ಓದ್ಕೊಂಡ್ಬಿಟ್ಟು ಅಲ್ಲಿರ್ತಕ್ಕಂಥ ಆಪ್ಷನ್ಸ್ ಯಾವ್ದಿದೆ, ಬಿ ಇದೆ ಅಥವಾ 2ನೇ ಸಂಖ್ಯೆ ಇದೆ ಅಂತಂದ್ರೆ, ನೀವು OMR ಅಲ್ಲಿ ಆ ಕ್ವಶನ್ ನಂಬರ್ ಅನ್ನು ನೋಡ್ಬೇಕು. ಆ ಪ್ರಶ್ನೆ ಪತ್ರಿಕೆಗೂ ನಿಮ್ಮ OMR ನಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ಗೂ ಮ್ಯಾಚ್ ಆಗ್ಬೇಕು. ಆಮೇಲೆ ನೀವು OMR ನಲ್ಲಿ ABCD ಇರುತ್ತಲ್ಲ, ಅದಕ್ಕೆ ನೀವು ಟಿಕ್ ಮಾಡಬೇಕಾಗುತ್ತೆ. ಅವಾಗ ನಿಮಗೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಮಿಸ್ಟೇಕ್ ಅನ್ನು ಮಾಡಬೇಡಿ. ನಾನು ಸುಮಾರು ನಮ್ಮ ಸ್ಟೂಡೆಂಟ್ಗಳು ಅಥವಾ ನಮ್ಮ ಸ್ನೇಹಿತರನ್ನು ಕೇಳ್ತೀನಿ, ಈ ರೀತಿ ನಾನು ಏನು ಕ್ವಶನ್ ಪೇಪರ್ ಕೆಲವರೊಂದು ನಾನು ಹೇಳ್ತೀನಿ, ಕ್ವಶನ್ ಪೇಪರ್ ನಲ್ಲಿ ಮೊದಲು ಟಿಕ್ ಹಾಕೊಂತಾರಂತೆ. ಆ ರೀತಿ ಮಾಡೋದ್ರಿಂದ ನನಗೇನು ಅನ್ಸುತ್ತೆ, ಟಿಕ್ ಹಾಕೊಳ್ಳಿ, ಬಟ್ ಹಾಕಿದ ಮೇಲೆ ಕೆಲವು OMR ಅಲ್ಲಿ ತುಂಬ್ತಾರೆ, ಕೊನೆಯ ಕ್ಷಣದಲ್ಲಿ ಗಾಬರಿಗೆ ಒಳಗಾಗ್ತಾರೆ. ಅಲ್ಲಿ ಒಂದು 4-5 ಪ್ರಶ್ನೆಗಳು ಉತ್ತರ ತಪ್ಪಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನೇನ್ ಹೇಳ್ತೇನೆ ಅಂದ್ರೆ, ಪ್ರಶ್ನೆ ಪತ್ರಿಕೆ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಮ್ಯಾಚ್ ಮಾಡ್ಕೊಂಡ್ಬಿಟ್ಟು OMR ಅಲ್ಲಿ ಸರಿಯಾದಂತಹ ಆಪ್ಷನ್ಸ್ ಗಳಿಗೆ ರೌಂಡ್ ಮಾಡತಕ್ಕಂಥದ್ದು ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋಕೆ, ಸರಿಯಾದಂತಹ ಉತ್ತರಗಳನ್ನು ನೀಡಕ್ಕೆ ಸಾಧ್ಯ ಆಗುತ್ತೆ. ಈ ಮಿಸ್ಟೇಕ್ ಅನ್ನ ಮಾಡಬಾರ್ದು. ಬಿಕಾಸ್ 2-3 ಅಂಕಗಳಿಂದನೇ ಒಂದು ಕ್ಲಿಯರ್ ಮಾಡದೇ ಇರತಕ್ಕಂಥ ಸಂದರ್ಭ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್, ಈ ಒಂದು ಪರೀಕ್ಷೆ ಜಸ್ಟ್ 83 ಅಥವಾ ಬೇರೆ GM ಕ್ಯಾಟಗರಿ 90 ಮಾರ್ಕ್ಸ್ ಅನ್ನು ತೆಗೆಯುವ ಒಂದು ಪರೀಕ್ಷೆ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಗಾಬರಿಗೆ ಒಳಗಾಗಬೇಡಿ. ಈಗಾಗಲೇ ಪ್ರೀವಿಯಸ್ ನಾಲೆಡ್ಜ್ ಮೂಲಕನೇ ಹಲವಾರು ಪ್ರಶ್ನೆಗಳನ್ನು ನೀವು ನೋಡಿದ ತಕ್ಷಣನೇ
ಉತ್ತರವನ್ನ ನೀಡಬಹುದಾಗಿದೆ. ಹಾಗಾಗಿ ನಂತರ ಏನ್ ಮಾಡ್ಬೇಕು ನೀವು ಕ್ವಶನ್ ಪೇಪರ್ ಸಿಕ್ಕ ನಂತರ ಅಂದ್ರೆ, ನಿಮಗೆ ಫಾರ್ ಎಕ್ಸಾಂಪಲ್ ಕನ್ನಡ ತುಂಬಾ ಸ್ಟ್ರಾಂಗ್ ಇದ್ದೀನಿ ಅಂತಂದ್ರೆ ಮೊದಲು ಕನ್ನಡದ ಪ್ರಶ್ನೆಗಳನ್ನ ಓದಿ ಉತ್ತರವನ್ನ ನೀಡುವಂತಹ ಪ್ರಯತ್ನ ಮಾಡಿ. ಇಂಗ್ಲಿಷ್ ಸ್ಟ್ರಾಂಗ್ ಇದ್ರೆ ಇಂಗ್ಲಿಷ್ ಅನ್ನ ಪ್ರಶ್ನೆಗಳನ್ನು ಓದಿ ಉತ್ತರವನ್ನು ನೀಡುವಂತಹ ಒಂದು ಪ್ರಯತ್ನ ಮಾಡಿ. ಸೈಕಾಲಜಿ ಸ್ಟ್ರಾಂಗ್ ಇತ್ತಂದ್ರೆ ಸೈಕಾಲಜಿ ಪ್ರಶ್ನೆಗಳನ್ನ ನೀಡಿ ಓದಿ ಉತ್ತರವನ್ನ ಕೊಡಿ. ಅವಾಗ ನಿಮಗೆ ಹೆಚ್ಚು ಅಂಕಗಳನ್ನು ಗಳಿಸೋಕೆ, ಜೊತೆಗೆ ನಿಮ್ಮ ಒಂದು ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿರತಕ್ಕಂಥ ಪ್ರಶ್ನೆಗಳು ಅಥವಾ ನಿಮಗೆ ಸ್ಟ್ರಾಂಗ್ ಇರತಕ್ಕಂಥ ಸಬ್ಜೆಕ್ಟ್ ನಲ್ಲಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಂಡು ಉತ್ತರವನ್ನ OMR ಅಲ್ಲಿ ನೀಡ್ತಾ ಹೋದಂತೆಲ್ಲ ನಿಮಗೆ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗುತ್ತೆ. ಅವಾಗ ಇಮಿಡಿಯೇಟ್ಲಿ ಏನಾಗುತ್ತೆ, ನಿಮ್ಮ ಪ್ರೆಷರ್ ಅಥವಾ ಟೆನ್ಷನ್ ಕಡಿಮೆ ಆಗಿಬಿಟ್ಟು ನೀವು ತುಂಬಾ ಎಕ್ಸಾಮ್ ಅನ್ನ ಹೆಚ್ಚು ಮಾರ್ಕ್ಸ್ ಬರೋ ಹಾಗೆ ಎಕ್ಸಾಮ್ ಅನ್ನು ಮಾಡಕ್ ಕೂಡ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಆನಂತರ ಇನ್ನೇನ್ ಮಾಡ್ಬೇಕು ನೀವು ಅನ್ನೋದಾದ್ರೆ ಕೆಲವೊಂದು ಟಿಪ್ಸ್ ಅನ್ನು ಕೊಡ್ತೀನಿ ನೋಡಿ. 150 ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನು ನೀಡಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ, ಟೈಮ್ ಸಾಕೋಗಿಲ್ಲ ಅಂತ ಹೇಳ್ತಾರೆ. ಟೈಮ್ ಮ್ಯಾನೇಜ್ಮೆಂಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಡಿವೈಡ್ ಮಾಡ್ಕೊಂಬಿಡಿ. ಟೈಮ್ ಎಷ್ಟು ಟೈಮ್ ಇದೆ, ಎಷ್ಟು ಅಂಕಗಳು. 150 ಪ್ರಶ್ನೆ, ಪ್ರತಿಯೊಂದು ಪ್ರಶ್ನೆಗೂ ಕೂಡ ನೀವು ಬಿಟ್ಟು ಬರಬಾರದು. ಗೊತ್ತಿಲ್ಲ ಅಂದ್ರೂ ಕೂಡ ಬಿಟ್ಟು ಬರಬಾರದು. ಬಿಕಾಸ್ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಷನ್ ಇಂದ 150 ಪ್ರಶ್ನೆಗಳಿಗೂ ಕೂಡ ಉತ್ತರ ನೀಡುವಂತಹ ಒಂದು ಪ್ರಯತ್ನ ಮಾಡಬೇಕಾಗುತ್ತೆ. ಇದು ಮಾಡಿ. ಇನ್ನು ಕೊನೆಯದಾಗಿ ನಾನು ಏನ್ ಹೇಳ್ತೇನೆ ಅಂದ್ರೆ ಸ್ನೇಹಿತರೆ, ನಿಮ್ಮ ಮೈಂಡ್ ಸೆಟ್ ತುಂಬಾ ಕಾಮ್ ಆಗಿರಲಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಈ ಬಾರಿ ನಾನು ಚೆನ್ನಾಗಿ ಓದಿದ್ದೇನೆ, ಹೆಚ್ಚು ಅಂಕಗಳನ್ನು ಗಳಿಸುವುದರ ಮೂಲಕ TET ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ತೀನಿ ಎನ್ನುವಂತಹ ಒಂದು ನಂಬಿಕೆ ನಿಮ್ಮ ಮೇಲಿರಲಿ. ಇಲ್ಲಿವರೆಗೆ ತುಂಬಾ ಚೆನ್ನಾಗಿ ನಿರಂತರವಾಗಿ ಅಭ್ಯಾಸವನ್ನ ಮಾಡಿದ್ದೀರಿ, ಎಲ್ಲ ವಿಷಯಗಳನ್ನು ಕೂಡ ರಿವಿಷನ್ ಮಾಡಿದ್ದೀರಿ. ಹಾಗಾಗಿ ನಿಮಗೆ ನಾಳೆ ನಡೆಯುವಂತಹ ಪರೀಕ್ಷೆಯಲ್ಲಿ ನಿಮಗೆ ಗೊತ್ತಿರುವಂತಹ ಪ್ರಶ್ನೆಗಳೇ ಬರ್ತವೆ ಎನ್ನುವಂತಹ ಮೈಂಡ್ ಸೆಟ್ ಇರಲಿ. ಚೆನ್ನಾಗಿ ಕೂಡ ಎಕ್ಸಾಮ್ ಅನ್ನ ಮಾಡ್ತೀರಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಶುಭವಾಗ್ಲಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದ್ರೆ, ಜೊತೆಗೆ ನಾನು ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಅಂಶಗಳು ನಿಮಗೇನಾದರೂ ಅಪ್ಲೈ ಆಯಿತು ಅಂತಂದ್ರೆ ಫಾಲೋ ಮಾಡ್ಕೊಳ್ಳಿ. ಜೊತೆಗೆ ನಾನು ಮೊದಲು ಹೇಳಿದ್ದೇನಲ್ಲ, ತಪ್ಪು ಮಾಡಬಾರ್ದು ಯಾವ ಅಂತೇಳಿ, ಅದ್ರ ಬಗ್ಗೆ ನಿಮಗೆ ಗಮನ ಇರಲಿ. ಬಿಕಾಸ್ ಏನಂತಂದ್ರೆ, ನಮಗೆ ಬ್ರದರ್ ಎಕ್ಸಾಮ್ ಬರೀತಾ ಇದ್ರು, ಅಲ್ಲಿ ಯಾವುದು GPT ಟೀಚರ್ ಎಕ್ಸಾಮ್ ಬರೀಬೇಕಾದ್ರೆ OMR ಅದಲು ಬದಲಾಗಿತ್ತಂತೆ. ಅಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಬ್ರದರ್ ಆ ತರ ಆಗ್ಬಿಡ್ತು, ನನಗೆ ಮೈಂಡ್ ಸೆಟ್ಟೇ ತುಂಬಾ ನನಗೆ ಹಾಳಾಗಿ ಹೋಗ್ಬಿಡ್ತು. ಅವ್ರು ಪದೇ ಹಿಂಗೆ ಮಿಸ್ಟೇಕ್ ಮಾಡಿದ್ರೆ ನಮಗೆಲ್ಲ ಇದು ಆಗುತ್ತೆ ಅಂತ ಹೇಳಿ ತುಂಬಾ ಅವರು ಕಾಡಿಸ್ಬಿಟ್ರಂತೆ. ಹಾಗಾಗಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈ ಮಿಸ್ಟೇಕ್ ಅನ್ನು ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು. ಬಿಕಾಸ್ ನಿಮ್ಮ ಭವಿಷ್ಯ ಈ ಒಂದು ತಪ್ಪುಗಳಿಂದ ಏನು ಹಾಳಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ತಪ್ಪುಗಳ ಬಗ್ಗೆ ಇನ್ನೊಂದ್ಸರಿ ನೀಟಾಗಿ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ. ಹಾಗೆಯೇ ನಾನೇನು ಹೇಳ್ತೇನೆ ಅಂದ್ರೆ, ಕೊನೆ ಒಂದು ಟಿಪ್ಸು, ನಿಮ್ಮ ಮೇಲೆ ನಂಬಿಕೆ ಇರಲಿ, ಕಾನ್ಫಿಡೆಂಟ್ ಇರಲಿ, ಟೈಮ್ ಮ್ಯಾನೇಜ್ಮೆಂಟ್ ಇರಲಿ. ಪ್ರತಿ ಪ್ರಶ್ನೆಗಳು ಕೂಡ ತಪ್ಪದೆ ಪ್ರತಿಯೊಂದಕ್ಕೂ ಕೂಡ ಉತ್ತರ ನೀಡಿ ಬರ್ರಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ನಿಮ್ಮ ಎಕ್ಸಾಮ್ ನಾಳೆ ತುಂಬಾ ಚೆನ್ನಾಗಾಗುತ್ತೆ. ಆಲ್ ದಿ ಬೆಸ್ಟ್. ನಿಮ್ಮ ಮೇಲೆ ನಂಬಿಕೆ ಇರಲಿ. ಬೇಗನೆ ಎಕ್ಸಾಮ್ ಅನ್ನ ತಲುಪಿಬಿಟ್ಟು ಚಂದ ಬರೆದು ಬರ್ರಿ. ಶುಭವಾಗಲಿ. ಹಾಗೆಯೇ ಎಲ್ಲ ಒಂದು ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.